ಬಿಡ್ ಬಾ ಮುಖ ತೋರ್ಸು ಮುಖ ತೋರ್ಸು ತೋರ್ಸು ಮುಖ ತೋರ್ಸು ರಾಶಿ ಯಾವ್ದು? ರಾಶಿ ರಾಶಿ ನಮ್ದು ಮೀನ್ ರಾಶಿ. ರಾಶಿ ಹೆಂಗಿತ್ತು ಈ ಸಲ? ಮೀನ್ ರಾಶಿ ಬೈಗಿ ಜಾಸ್ತಿ ಬಿದ್ದಿದೆ. ಈ ನೈಟ್ ಅಲ್ಲೂ ಈ ಕನ್ನಡಕ ಯಾಕಂತ ನನ್ಗಂತೂ ಗೊತ್ತಾಗ್ಲಿಲ್ಲ. ಒಂದೆರಡು ಮಾತಾಡ್ಬೇಕಾಗಿ ನಿಮ್ಮ ಹತ್ರ ಕೇಳ್ತಿದೀವಿ, ಏನ್ ವಿಶೇಷ ಈ ಸಲ ವಿಶೇಷ ನೋಡಿ ಹೇಳಿದ್ರೆ ಚಂದ್ರಗ್ರಹಣ ಇರೋದ್ರಿಂದ ಹಬ್ಬದಲ್ಲಿ ಪ್ರತಿ ವರ್ಷ ನಡೆಯುವಂತ ಆಚರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿವೆ. ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಈ ವರ್ಷ ನಮ್ದು ಪ್ರತಿ ನಡೆಯುವಂತ ಕಾರ್ಯಕ್ರಮದಲ್ಲಿ ರಥಾರೋಹಣವನ್ನ ಸಾಮಾನ್ಯ 12:30ಯಿಂದ 1:00 ತನಕ ನಾವು ರಥಾರೋಹಣೆ ಕಾರ್ಯಕ್ರಮ ಅಂತ ಹೇಳಿ ಮಾಡಿ ಆ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ವರ್ಷ ಅದರ ಪ್ರತಿಯಾಗಿ ಗ್ರಹಣ ಬಂದ ಕಾರಣ ಸಾಮಾನ್ಯವಾಗಿ ಬೆಳಿಗ್ಗೆನೆ ಮಹಾಪೂಜೆಯನ್ನ ಶುರು ಮಾಡಿ 11 ಗಂಟೆಯಿಂದ ರಥಾರೋಹಣೆ ಕಾರ್ಯಕ್ರಮ 11:30 ಒಳಗೆ ಮುಗಿಸಿ ನಮ್ಮ ಹಬ್ಬದ ವ್ಯತ್ಯಾಸದಲ್ಲಿ ನಾವು ಸ್ವಲ್ಪ ವ್ಯತ್ಯಾಸವನ್ನ ಕಂಡುಕೊಂಡಿದ್ದೇವೆ. ವ್ಯತ್ಯಾಸ ಆಗಿದೆ ಹಬ್ಬದಲ್ಲಿ? ಏನೇನು ವ್ಯತ್ಯಾಸ? ಸಾಂಪ್ರದಾಯವಾಗಿ ಯಥಾ ಪ್ರಕಾರ ನಡ್ಕೊಂಡು ಹೋಗಿದೆ. ಪೂಜೆಯ ವಿಧಾನ ಮತ್ತೆ ಎಲ್ಲವೂ ಯಥಾ ಪ್ರಕಾರವಾಗಿ ನಡೆದಿದೆ. ಆದ್ರೆ ಸಮಯದಲ್ಲಿ ಮಾತ್ರ ವ್ಯತ್ಯಾಸಗಳಾಗಿವೆ. ಹೌದು. ಈ ಗ್ರಹಣದಿಂದ ಏನೇನ್ ಆಗ್ಬಹುದು? ಯಾವ ತರ ಗ್ರಹಣ ಇದು? ಇದು ಚಂದ್ರಗ್ರಹಣ ಅಂತ. ಈ ಸಲ ಗ್ರಹಣ ಬಂದ ಕಾರಣ ನಮ್ಮಲ್ಲಿ ಖರ್ಚು ವೆಚ್ಚಗಳು ತುಂಬಾ ಕಡಿಮೆಯಾಗಿವೆ. ಅನ್ನ ಪ್ರಸಾದದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ. ಹೌದು. ಈ ಗ್ರಹಣದಲ್ಲಿ ಯಾರ್ಯಾರಿಗೆ ತೊಂದರೆಗಳಿರ್ಬೋದು? ನಾನೇನು ಸಾಮಾನ್ಯವಾಗಿ ಜ್ಯೋತಿಷಿ ಅಲ್ಲ, ನನಗೆ ಅನುಭವದ ಪ್ರಕಾರ ನಾನು ರಾಶಿ ಯಾವ್ದು? ರಾಶಿ ರಾಶಿ ನಮ್ದು ಮೀನ್ ರಾಶಿ. ರಾಶಿ ಹೆಂಗಿತ್ತು ಸಲ? ಮೀನ್ ರಾಶಿ ಬೈಗಿ ಜಾಸ್ತಿ ಬಿದ್ದಿದೆ. ಯಾವ ಕೆರೆಗೆ ಬಲಿ ನಾವು ಅಲ್ಲ ಮನೆ ಎದುರು ಕೆರೆಗೆ ಹಾಕಿದ್ದೇವೆ. ಈಗ ಮುಂಡಕ್ಕಿ ಹೆಂಗಿದೆ? ಈಗ ಮುಂಡಕ್ಕಿ ಪರವಾಗಿಲ್ಲ. ಗ್ರಹಣ ಬಿಟ್ಟ ನಂತರ ಮುಂಡಕ್ಕಿಯನ್ನ ಮಾಡಿದ್ದಾರೆ. ಸ್ವಲ್ಪ ಇಲ್ಲ ಇಲ್ಲ, ನಾವು ಏನ್ ಮಾಡಿದ್ವಿ ಗ್ರಹಣ ನಂತರದ ಮುಂಡಕ್ಕಿ ಉಪಕರಣ ನಾವು ತಗೊಂಡಿದ್ವಿ. ಮೀನಿಗೆ ಮುಂಡಕ್ಕಿ ಅವ್ರ ಮೀನಿಗೆ ಮುಂಡಕ್ಕಿ ಇಲ್ಲ ಇಲ್ಲ, ನಾವು ಪ್ರಭುಗಳ ಹತ್ರ ತಗೊಂಡಿದ್ದು. ಅವ್ರು ಮೀನ್ ಮಾಂಸವನ್ನ ಮುಟ್ಟುದಿಲ್ಲ. ಹಾಗಾಗಿ ಗ್ರಹಣಕ್ಕ ಅಂತ ಶುಚಿಯಾದ ನಂತರ ಮಾಡಿದಂತ ಮಂಡಕ್ಕಿ ಉಪಕರಣ ನಾವು ತಿಂದಿದ್ದೇವೆ. ಧನ್ಯವಾದಗಳು. ಹಾಗಾದ್ರೆ ಹಬ್ಬ ಒಳ್ಳೆ ರೀತಿಯಲ್ಲಿ ಆಗಿದೆ. ಈಗ ಹಬ್ಬ ಲೋಕನಾಥೇಶ್ವರರು ತನ್ನ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಿಕೊಂಡಿದ್ದಾನೆ. 9:00ವರೆಗೆ ಎಲ್ಲ. ರಾತ್ರಿ ಕಾರ್ಯಕ್ರಮ ಏನೇನಿರ್ಬೋದು? ರಾತ್ರಿ ಕಾರ್ಯಕ್ರಮ ಇವತ್ತು ಯಕ್ಷಗಾನ ಬಯಲಾಟ ಇದೆ. ಶ್ರೀ ಕ್ಷೇತ್ರ ಮಾರಣಕಟ್ಟೆಯವರಿಂದ ಯಕ್ಷಗಾನ ಬಯಲಾಟ ನಡೀತದೆ. ನಮ್ದು ಬಯಲಾಟ ನೀವೆಲ್ಲ ಮನೆ ಹೋದ್ಮೇಲೆ. ಈಗ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಅದೇ ಖುಷಿಯಲ್ಲಿ ನಮ್ಮ ಹುಡುಗರೆಲ್ಲ ಕಾಯ್ತಾ ಇದ್ದಾರೆ ಶ್ರೀಕಾಂತ್ ಅಣ್ಣಿಂದ ಏನಾದ್ರೂ ಒಂದು ಆಗ್ತದಾ ಅಂತ. ಹುಡುಗರು ಪಾಪ ತುಂಬಾ ಕುಣಿದುಕೊಂಡು ಸಾಕಾಗಿದೆ. ನೀವೇನಾದ್ರೂ ಅವರಿಗೆ ತಂಪು ಮಾಡಿದ್ರೆ ನಿಮ್ ಹೆಸರು ಹೇಳಿ ಮನೆ ಹೋಗ್ತಾರೆ. ಹುಡುಗರ ಮಕ್ಕಳಲ್ಲಿ ಹೇಳುದಂದ್ರೆ ಮದ್ವೆ ಆದವರಿಗೆ ಏನಾಗುದಿಲ್ಲ, ಆಗದೆ ಇದ್ದವರಿಗೆ ಸ್ವಲ್ಪ ಏನಾದ್ರು ಆಗ್ತದೆ. ಆತರ ಏನಾದ್ರು ಕಾಣ್ತಾ ಇದೆ ನಿಮ್ಗೆ ಇಲ್ಲಿ? ಹೌದೌದು, ನಮ್ ಸ್ವಲ್ಪ ಕಾಣ್ತಾ ಇದೆ. ರಾತ್ರಿ ಹೊತ್ತಲ್ಲ ಅವ್ರು ಬಂದದ್ದೇ ಅದಕ್ಕೆ. ನೀವ್ ಹಂಗ ಕಣ್ರಿ ತುಂಬ್ಕಂಡ್ರಿ. ಹೌದೌದು. ಇದೆಂತ ಹೊಡೆದೋಯ್ತಲ್ಲ? ಅಲ್ಲ ಸ್ವಲ್ಪ ನೀನು ಹಂಗೆ ಇದ್ದೀವಿ. ಎಂತ ಇಲ್ಲಿ ಯಾರ್ದ ಎಂತ ಹೇಳ? ನಿಂದ ಎಲ್ಲಿಗೆ ಹೋಯ್ತಾ? ಸ್ಪೀಡ್ ಬಾ ಮುಖ ತೋರ್ಸು ಮುಖ ತೋರ್ಸು ತೋರ್ಸು ಮುಖ ತೋರ್ಸು. ಶರತ್ ಇವ್ರು ನಮ್ ಶರತ್ ಯಾವ ಶರತ್? ಯಾವ ಶರತ್ ಇವ್ರು? ಗೂಗ್ಲಿ ಶರತ್. ಗೂಗ್ಲಿ ಸ್ವಾತಿ ಅಲ್ರಿ? ಚಿಕ್ಕಣ್ಣ ನೀನೇ ಅಲ್ಲೇ? ಬಂದ್ರಿ ಶರತ್? ಶರತ್ ಬಂದ್ರಿ ಶರತ್ ಬನ್ನಿ.
ಪ್ರಳಯ ಸಾಂಗ್ ಹಾಕ್ರ ಪ್ರಳಯ ಅವ್ರದೊಂದು ಡೈಲಾಗ್ ಇದೆ, ಹೇಳಿ ಹೇಳಿ ಡೈಲಾಗ್ ಹೇಳಿ, ನಿಮ್ ಡೈಲಾಗ್, ನಿಮ್ದೊಂದು ಡೈಲಾಗ್ ಇದೆಯಲ್ಲ ಅವಾಗ ಮೈಕ್ ಮೈಕ್ ಇಲ್ಲಿ ಕೊಡ ಮೈಕ್ ನಿಮ್ ಡೈಲಾಗ್ ಅವ್ರದ್ದು ಒಂದು ಡೈಲಾಗ್ ಇತ್ತು. ಅಂದ್ರೆ ಒಂದ್ ನಿಮಿಷ ಅಭಿಷೇಕ್ ಅವ್ರು ಬಂದ್ರು. ಅಭಿಷೇಕ್ ಅಂದ್ರೆ ಇವ್ರು ನನ್ ಬದಲು ಪ್ರದೀಪ್ ಅವ್ರು ಮಾತಾಡ್ತಾರೆ. ತಲೆಯೆಲ್ಲ ಕಟ್ಬೇಡಿ ಹಂಗ ಹೌದೇ ಅದು ಬಜೆಟ್ ನೈಟ್ ಕನ್ನಡ ಕಲ್ಲೂರು ಆಡ್ತಿರುವಂತ ಅಭಿಷೇಕ್ ಅವರು ಇಲ್ಲಿದ್ದಾರೆ. ಮಾತಾಡಿ ಸರ್, ನೀವು ಮಾತಾಡಿ. ಅಲ್ಲ, ವಿಷಯ ಏನಂದ್ರೆ ನಿಮ್ಗೆ ಈ ನೈಟ್ ಅಲ್ಲೂ ಈ ಕನ್ನಡಕ ಯಾಕಂತ ನನ್ಗಂತೂ ಗೊತ್ತಾಗ್ಲಿಲ್ಲ. ಮೊದ್ಲೇ ತೋರುದಿಲ್ಲ ಅದಕ್ಕೆ ಹಾಗೆ ಜಾಸ್ತಿ ತೋರುತ್ತಲ್ಲ ಪದ್ಯ. ನಿಂಗೆ ಈ ಕನ್ನಡಕದ ವಿಶೇಷ ಅಂತ ಹೇಳಿ ಎಕ್ಸ್ಪ್ಲೇನ್ ಅದು ಎಷ್ಟು ಪವರ್ ಇರ್ಬೋದು ಅದ್ರಲ್ಲೊಂದು. ಫುಲ್ ಕೂದಲು ಹೋಗಿದೆ, ಇನ್ನು ಹೋಗ್ತದೆ. ಕೂದಲು ಸ್ವಲ್ಪ ಜಾಸ್ತಿ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಕ್ಯಾಮ್ರಾ ಇದ್ರೆ ಬರ್ಲಿಕ್ಕೆ ಹೌದು, ತಾಲಿ ಕೂದ್ಲು. ಹೌದಾ? ಪ್ರದೀಪ್ ಅವ್ರು ಜಿಮ್ ಅಯ್ಯೋ ಪಸದ ಎಕ್ಸ್ಟ್ರೀಮ್ ಲೋ ಸ್ಟೋರೇಜ್ ಬಂತಲ್ಲ, ಎಷ್ಟೊತ್ತ ಹಿಡ್ಕೊಂಡೆ ನಡೀತಾ ನಡೆದರ್ತ ಅವ್ರಿಗೆ ಅಪುರ ಸಂಗಮ ಸೊ ಮಾತಾಡಿ ಹೇಳಿ. ಹಬ್ಬದ ಬಗ್ಗೆ ಎಲ್ಲ ಹೇಳಿ. ಇವ್ ಇನ್ನು ₹1 ಖರ್ಚು ಮಾಡ್ಲಾ ಇವ. ಯಾರ ನೀ ಎಲ್ಲಿಗೆ ಹೋದೆ? ಇಲ್ಲಿ ಬನ್ನಿ, ಈ ಭಾಗದ ಕ್ರಿಸ್ ಗೇಲ್ ಎಲ್ಲಿತ್ತು? ಈ ಭಾಗದ ಕ್ರಿಸ್ ಗೇಲ್ ಸುಖೇಶ್ ಅವರು ಇದಾರೆ. ಸುಖೇಶ್ ಅವರ ಈ ಹಟ್ಟಿಂಗ್ ಹಬ್ಬದ ಬಗ್ಗೆ ಒಂದೆರಡು ಮಾತಾಡಿ. ಮಾತಾಡಿ. ಸೆಂಟ್ರಲ್ ಗವರ್ಮೆಂಟ್ ಪ್ರಯುಕ್ತ ಹಟ್ಟಿಂಗ್ ಹಬ್ಬದ ಬಗ್ಗೆ ಹೇಳಿ, ಮಾತಾಡಿ. ಎಂತ ಹೇಳದ ಮಾತಾಡೋದು ಹಂಗೆ ಹೌದಪ್ಪ, ಇದು ಲಾಗ್ ಹಟ್ಟಿಂಗ್ ಹಬ್ಬದ ಪ್ರಯುಕ್ತ ನೀ ಅಂತ ಮಾತಾಡೋದಿಲ್ಲ. ವಿಶೇಷ ಅಂದ್ರೆ ನೈಟ್ ಅಲ್ಲ, ಅದೇ ವಿಶೇಷ. ಹೌದಾ? ಶರತ್ ನೀ ಡೌಟೇ ಇಲ್ಲ, ಕ್ಲಿಯರ್ ಇತ್ತು ಆಗ ಪೂರ ಕಂಡುಕೋ ಈಗ ಅಲ್ದಾ? ಅದ್ರ ರೆಕಾರ್ಡ್ ಇಲ್ವಾ? ಹೌದಾ? ದಾಟುಗಿಲ್ಲ ಆಗ ದಾಟ್ರ ಮೇಲೆ ಅರಬನ್ನಿ ಅಡಿಲ್ಲ ಅರಬನ್ನಿ. ಹಾ, ಕೃಷ್ಣಣ್ಣ ಈ ಹಬ್ಬದ ಪ್ರಯುಕ್ತ ಗ್ರಹಣದಿಂದ ಲೇಟ್ ಆಯ್ತು, ಅದರಿಂದ ಅದು ಅನಾಹುತ ಅಂತ ಬೇಗ. ಹಟ್ಟಂಗಡಿ ಹಬ್ಬ ಅಂತ ಹೇಳ್ರೆ ಪ್ರತಿ ವರ್ಷವೂ ಒಂದು 3:30-4 ಗಂಟೆ ಸುರಿಗೆ ತೇರು ಎಳುವುದು ಆಕ್ಚುಲಿ. ಈ ಸಲ ಗ್ರಹಣ ಬಂದ ಕಾರಣ ಸ್ವಲ್ಪ ಡಿಲೇ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಗ್ರಹಣ ಐತಲ್ಲ, ಚಂದ್ರಗ್ರಹಣ. ಚಂದ್ರ ಹಾ, ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಅದು ವೀಕ್ಷಕರಿಗೆ ಅಂತ ಹೇಳಿದ್ರೆ ಅದು ಗ್ರಹಣ ಹೇಗ್ ಬರುತ್ತದೆ ಹೇಳಿ? ಗ್ರಹಣ ಹೇಗ್ ಬರುತ್ತೆ? ಅದೇ ಗ್ರಹಣ ಹೆಂಗ್ ಬರ್ತಾಳೆ ಪ್ರದೀಪ್ ಅವ್ರ ಹೇಳ್ತಾರೆ. ನೀವ್ ಹೇಳಿ. ಅದು ಈ ವರ್ಷದಲ್ಲಿ ಮೊದಲ ಬಾರಿಗೆ ಬಂದ ಗ್ರಹಣ ಇದು. ಮೊದ್ಲ ಫಸ್ಟಿಗೆ ಹಬ್ಬ ಟೈಮಿಗೆ ಗ್ರಹಣ ಸೆಕೆಂಡ್ ಇನ್ನು ನೆಕ್ಸ್ಟ್ ನೋಡ್ಬೇಕಿನ್ನ ಈಗ. ಹೌದಾ? ಯಾರ ಭೂಗೋಳ ಶಾಸ್ತ್ರ ತಜ್ಞರೆಲ್ಲ ಇರ್ತಾರಲ್ಲ ಅವರೆಲ್ಲ ಕಾಂಟ್ಯಾಕ್ಟ್ ಇಲ್ಲ. ಇಲ್ಲ ಈಗ ರಾತ್ರಿ ಒಂದು ಗ್ರಹಣ ಇತ್ತು ಈಗ. ಹಾ, ಮಾತಾಡಿ. ಸಾಕ್ ಬಿಡ. ಅಷ್ಟು ಹೊತ್ತು ನಮ್ಮ ಪ್ರೇಕ್ಷಕರಿಗೆ ಕೂಡ ಇದೆಂತ ಇದು? ಅದು ಮೈಕ್ ಕೂಡ ಮುಂದೊಬ್ಬ ಆನ್ ಇತ್ತಲ್ಲ ಅಣ್ಣ, ಲೈಟ್ ಬಂದಿ. ಬಾ, ಥ್ಯಾಂಕ್ ಯು ಕೃಷ್ಣಣ್ಣ ಅವ್ರೆ. ಮತ್ ಮಾತ ನಿಮ್ಮ ಹತ್ರ ಫುಲ್ ಲಾಗ್ ಆತಿತ್ತ ಲಾಗ್ ಆತಿತ್ ಮಾತಾಡೋರಿದ್ರೆ ನಮ್ದು ಅಲ್ದ. ಹಾ, ರಜತ್ ಇದ್ದ ಇಲ್ಕಣ್
ರಜತ ಕಟ್ಟಿಂಡಿ ಹಬ್ಬ ಗ್ರಹಣದ ಲೇಟ್ ಆಯ್ತು ಮಾತಾಡು ಒಂದೆರಡು ಮಾತು. ನಮ್ಮ ಅಟೆಂಡಿ ಏಕೈಕ ವ್ಯಕ್ತಿ ನೀನ್ ನೀನ್ ಮನೋಜ್ ಒಂದ್ ಸಾಂಗ್ ಹಂಗೆಲ್ಲ ನೀನ್ ಅಣ್ಣ ಇವನ್ ಮೊಬೈಲ್ ಇಕ್ತಾರ ಬಾ ಮಾತಾಡುವ. ಮುಂದೆ ಯಾರಿಲ್ಲ ಪ್ರದೀಪ್ ಶೆಟ್ರು ಮುಂದೆ ಯಾರಿಲ್ಲ ಅಂತಿದ್ರು, ಸೊ ನಾವ್ ಹಿಂದಕ್ಕೆ ಹೋದ್. ರಜತ ಒಂದ್ ಮಾತಾಡ ಹೊಸದೊಂದ್ ಲಾಗ ಬಿಡ ಯೂಟ್ಯೂಬ್ ಬತ್ತೆ ನೀನ್ ಬಾ ಪಚಕ ಬಾ ಬೆನಟ್ ಬಾ. ಇನ್ನು ಎಲ್ಲಿ ಹಾಕುದಿಲ್ಲ, ಎಲ್ಲಿ ಹಾಕುದಿಲ್ಲ, ಬೆಂಗಳೂರು ಲಾಗ್ ಇಲ್ಲ, ಕಾಸ್ಟ್ಲಿ ಲಾಗ್. ಅಂಗಡಿ ಹತ್ರ ಕೇಳಕ್ಕೇನ ಸುಮ್ನೆ ಗ್ರಹಣದಿಂದ ಎಂತ ಆಯ್ತು ನಿಮ್ಗೆ ಹೇಳಿ. ತಡೆ ನಮ್ಮೂರಿನ ಯುವ ವಾಗ್ಮಿ ರಾಘವೇಂದ್ರ ಅವರು ನಮಸ್ಕಾರ. ಈ ಗ್ರಹಣದಿಂದ ಸ್ವಲ್ಪ ಹಬ್ಬಕ್ಕೆ ಒಂಚೂರು ಅಡಚಣೆ ಆಯ್ತಲ್ಲ, ಎಂತ ಆಯ್ತು ಒಂಚೂರು ಹೇಳುವುದಲ್ಲ. ಎಂತ ಅಂತ ನಂಗೆ ಅರ್ಥ ಇಲ್ಲ. ಅಲ್ಲ ಗ್ರಹಣ ಬಂದ ಈಗ ಕಮ್ಮಿ ಆಯ್ತು, ಜನ ಕಮ್ಮಿ ಆಯ್ತು, ಮತ್ತೆ ಅಂಗಡಿಗೆಲ್ಲ ಸ್ವಲ್ಪ ವ್ಯಾಪಾರ ಎಲ್ಲ ಕಟ್ ಆಯ್ತು. ಹೌದು ಬಹಳ ತೊಂದ್ರೆ ಆಯ್ತು. ನಿಮ್ಗೆ ಏನಾರು ತೊಂದ್ರೆ? ನಮ್ಗೆ ಎಂತ ತೊಂದ್ರೆ ಇಲ್ಲ. ಕಾಂಬುಕ್ ಯಾರು ಕಾಮಕ್ ಅದೆಂತ ತೊಂದ್ರೆ ಇಲ್ಲ ಅದೇಂತ ತೊಂದ್ರೆ ಇಲ್ಲ ನಮ್ಗೆ. ಸರಿ ರಾಘವಣ್ಣಿ ತೊಂದ್ರೆ ಇಲ್ಲ ಅಂಬರ ಹಬ್ಬ ಗಡ್ಜಿತ್ ತೊಂದ್ರೆ ಇಲ್ದಿದ ಇತ್ತು ಅಲ್ದ. ಈಗ ಸದ್ಯದಲ್ಲಿ ಜನ ಆತ್ ಹೆದರ್ಕೊಂಬೇಡಿ. ರಾಘವಣ್ಣ ಭರವಸೆ ಕೊಟ್ಟಾಯ್ತಾ? ರಾಘವಣ್ಣಿಗೆ ಆಲ್ರೆಡಿ ನ್ಯೂಸ್ ಇತ್ತು ಬರ್ತಿದ್ರ. ಥ್ಯಾಂಕ್ ಯು ರಾಘವಣ್ಣ. ಭುಜಂಗಣ್ಣನ ಬೈಟ್ ತಗೊಂಡ್ರೆ ಹೆಂಗ ಹೋಗ್ದ? ಚೆಕ್ ಹೊಂಟಿದ್ರಿ ಹಲೋ ಭುಜಂಗಣ್ಣ. ಇದು ಸುಮಾರು ವರ್ಷದ ಮೇಲೆ ಗ್ರಹಣ ಬೈತ್ ಹಬ್ಬ ದಿನ. ಇದ್ರದ್ದು ನಿಮ್ಮ ಅನುಭವ ಅಂದ್ರೆ ನಿಮಗ್ ಏನೆಲ್ಲ ತೊಂದ್ರೆ ಆಯ್ತಾಳೆ ಒಂದ್ ಮಾತಾಡಿ ಅಲ್ಲ ಮಕ್ಕಳಿಗೆ ಏನೆಲ್ಲ ತೊಂದ್ರೆ ಆಯ್ತಾಳೆ ಅವ್ರು ಹೇಳಿ. ಏಳು ಮಕ್ಕಳ ಕಷ್ಟ ಪಡ್ತಿದ್ದು ಒದ್ದಾಡ್ತಿದ್ದು ಅಲ್ಲ ಅಂಗಿ ಎಲ್ ತಕೊಂಡ್ರಿ? ಇಷ್ಟ ಹಾಕಿದ ಅಂಗಿ ಇಷ್ಟ ಹಾಕಿದ ಅಂಗಿ ಅಂಗಿ ಎಲ್ ತಕೊಂಡ್ರಿ ಹೇಳು ಕೂಡ ಪೊದಿಯ ಜೋರಾದ ಮರ ಹೇಮಂತ ಬಾ ಹಬ್ಬ ಎಂತ ಅಕ್ಷಯ್ ಇದ್ನಲ್ಲ ಅಕ್ಷಯ ಅಟೆಂಡಿ ಹಬ್ಬಕ್ಕೆ ಎಷ್ಟನೇ ಸಲ ಬರ್ತಿದ್ದೆ? ನಂದ ಹುಟ್ಟಿಂದ ಬರ್ತಿದ್ದೆ. ಹುಟ್ಟಿಂದ ಬಂದ್ರ ಮೇಲೆ ನಮ್ಗೆ ಒಂದು ಐಸ್ ಗಂಟೆ ತಸಿ ಕೊಡ್ದಲ್ವ ನೀನು? ಬಾ ಇರ್ಲಿ ಅಟೆಂಡಿ ಹಬ್ಬದ ಬಗ್ಗೆ ಒಂದೆರಡು ಮಾತಾಡ್ಬಾ. ನಾನು ಹೇಳ್ದಲ್ಲ ಅಲ್ಲ ನಾನು ಹೇಳೋದು ನೀನು ಹೇಳುದಲ್ಲ. ಈಗ ನಾನು ಶುದ್ಧ ಐಕಿಲ್ಪ ನಾ ಹೇಳ್ತೇವೆ ಕ್ಯಾಮ್ರಾ ಹಾ ಹೇಳೀಗ ಒಂದೆರಡು ಮಾತು ಹೇಳು ಮಾರಾಯ. ಅಷ್ಟೆಲ್ಲ ನಾಚ್ಕೊಂಡ್ ಹೆಣ್ಣು ಕೊಟ್ರ ನಿಂಗಿಲ್ಲ ಅಲ್ವಾ? ಸೊ ಮಿತ್ರ ಮಂಡಳಿ ಒಳಬೈಲು ಸ್ನೇಹಿತರು ಅಭಿಲಾಷ್ ಹಬ್ಬದ ಬಗ್ಗೆ ಒಂದೆರಡು ಮಾತು ನೀವು ಆಗಲ್ಲ ಹೇಳ್ರಿ. ಇಲ್ಲಲ್ಲ ಇನ್ನು ಜನ ಇದೆ ಅಷ್ಟೇ, ಮತ್ತೆ ಅದೊಂದು ಬಿಟ್ರೆ ಜನ ಮಾಡಿ ನೀನ್ ತಡಿ ಪದ್ಯ ಇನ್ನು ನಾಟಕ ಇಟ್ಟ ಮಾಡೊಂದು ನಾಟಕ ಮಾಡುದು, ನಾಟಕ ಎಲ್ಲ ಮಾಡುದು. ಎಲ್ಲರಿಗೂ ಹಲೋ ಇಲ್ಲ ಮರ ನಮಸ್ತೆ ಫ್ರೆಂಡ್ಸ್. ಆಗ ಇಟ್ಸ್ ಅ ಮಿಸ್, ಇಟ್ಸ್ ಅ ಕಾಸ್ಟ್ಲಿ ಮಿಸ್. ಈಗ ನಮ್ಮ ಶ್ರೀನಿವಾಸ್ ರವರ ಪ್ರಯತ್ನ ಸಾಗಿ ಬರಬೇಕಾಗಿದೆ. ಶ್ರೀನಿವಾಸ ಪ್ರದೀಪ ದುಡ್ಡು ಕೊಟ್ರ ಸರ್? ಅವ್ರು ದುಡ್ಡು ಕೊಟ್ರ? ಹಾ ಅವ್ರ ಹತ್ರ ದುಡ್ಡು ತಗೊಂಡಿ. ಹಾ ಸ್ವಲ್ಪ ಜಾಗ್ರತೆ. ಹಾ ತಡೀನಿ. ಹಾ ಯಾವ್ದು ಕೊಡಿದ್ ಬದಿಯಾ?
ಅಯ್ಯೋ 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 ತಡೆ 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 ಈಗ ಈಗ ಸೊಡ್ಡ ಈಗ ಶ್ರೀನಿವಾಸ ಮತ್ತೆ ಅಂಕಣದ ಒಳಭಾಗದಲ್ಲಿ ಆಟಕ್ಕಾಗಿ ಸೊಡ್ಡಿ ಹೊಡಿತು ಈಗ ಓ ಹಿಂಗ ದುಡ್ಡು ಕೊಡದೆ ಹೊಡೆದ್ರೆ ಗೆಲ್ಲತ್ತ ಕಸ್ಮಾರ ನಾನು ಅಷ್ಟೇ ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲಿ ತೋರಿಸ್ಬಾರ್ದು. ಒಂದ್ ಲಕ್ಷಕ್ಕೆ ಅವ್ನ ಅಂಗಿ ಗೊತ್ತಾ ಇದು ಮತ್ತಾಕಿ ತುಂಬಾ ಕೊಡ್ಸಿ ಬಿಸಾಗಿ ನೀವು ಹೇಗೆ ಬಂದಿಗೆ ಇಂಪೋರ್ಟ್ ಮಾಡಿಸಿದ್ದು 2 ಲಕ್ಷ ಶರ್ಟ್ ಶೂ ಅದು 3.5 ಸಾಕು ಅದು ನೆನ್ಪಿಟ್ಕೊಂಡಿಲ್ಲ ಕ್ರಾಚ್ ಆಗಿದೆ ನಾಳೆ ಮತ್ತೆ ಹುಡ್ಕೊಂಡು ಎಲ್ಲ ದಿನ